Hello everyone, welcome to this video. 7th standard integer chapter. Second question, exercise 1.1. In a quiz, positive marks are given for the correct answer and negative mark are given for the incorrect answer. If Jack scores in 5 successive rounds where 25 minus 5 minus 10, 15 and 10, what was his total at the end? Okay, for this solution is Jack's score in 5 successive rounds are 25 minus 25 minus 10, 15 and 10 is the given data. The total score of Jack at the end will be 25 plus minus 5 under the bracket plus under the bracket minus 10 plus 15 and plus 10. We have to separate, we have to multiply the sign first. 25 plus into minus is minus 5 here as it is, plus into minus is minus, we have to write 10 as it is, plus here plus 15 we have to write as it is, 10 plus 10 we have to write as it is. We have to make a group of positive and negative integers. Positive integers are 25, 15, 10. We have to add this one, that is equal to 50. Next, we have to operate negative operation. Minus 5 minus 10, that is minus 15. We have to difference these two integer. 50 minus 15 is plus 35. Why? Because sign behind the big number is positive. We have to write positive here. Jack total score at the end is equal to 35. ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ. ಇನ್ ಎ ಗಿವನ್ ಪಾಸಿಟಿವ್ ಮಾರ್ಕ್ಸ್ ಆರ್ ಗಿವನ್ ಫಾರ್ ಎ ಕರೆಕ್ಟ್ ಆನ್ಸರ್ಗೆ ಪಾಸಿಟಿವ್ ಮಾರ್ಕ್ ಕೊಟ್ಟಿದ್ದಾರೆ. ಹಾಗೆ ನೆಗೆಟಿವ್ ಮಾರ್ಕ್ ಇನ್ಕರೆಕ್ಟ್ ಆನ್ಸರ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಜಾಕ್ ಅನ್ನೋರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂದರೆ 25 ಮೈನಸ್ 5 ಮೈನಸ್ 10 15 ಆ್ಯಂಡ್ 10. ಹಾಗಾದರೆ ಟೋಟಲ್ ಎಷ್ಟಾಗಿದೆ ಅಂತಂದು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಏನು ಗಿವನ್ ಡಾಟಾನ ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ? ಜಾಕ್ ಸ್ಕೋರ್ ಇನ್ 5 ಸಕ್ಸಸ್ಸಿವ್ ರೌಂಡ್ ಆರ್ 25 ಮೈನಸ್ 15 ಮೈನಸ್ 10 ಮತ್ತು 15 ಮತ್ತು 10 ಮಾಡ್ಕೊಬೇಕು. ಅದು ಗಿವನ್ ಡಾಟಾ. ಇವಾಗ ಟೋಟಲ್ ಅಂತ ಕೇಳಿದ್ದಾರೆ. ಟೋಟಲ್ ಅಂತಂದಾಗ ಇದಿಷ್ಟು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಬೇಕು ಅಂತಂದಾಗ ನೆಗೆಟಿವ್ ಇರಿದ್ದಾಗ ನಾವು ಬ್ರ್ಯಾಕೆಟಲ್ಲಿ ಹಾಕ್ಕೋಬೇಕು. ಆವಾಗ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ 25 ಪಾಸಿಟಿವ್ ಇದೆ, ನಾನು ಹಾಗೆ ಬರ್ಕೊತೀನಿ. ಪ್ಲಸ್ ಮಾಡ್ಕೋಬೇಕು, ಯಾಕಂದರೆ ಟೋಟಲ್ ಅಂದಾಗ ಪ್ಲಸ್ ಬರ್ಕೋಬೇಕಾಗತ್ತೆ. ಇಲ್ಲಿ ನೆಗೆಟಿವ್ ಇಂಟಿಜರ್ ಇದೆ, ಹಾಗಾಗಿ -5 ಅಂತ ಬರ್ಕೋಬೇಕಾಗತ್ತೆ ಬ್ರ್ಯಾಕೆಟ್ ಒಳಗೆ. ಹಾಗೆ ಮತ್ತೆ ಪ್ಲಸ್ಸು ನಾವು ಟೋಟಲ್ ಅದಕ್ಕೆ ಪ್ಲಸ್ ಬರ್ಕೋಬೇಕು, ಮತ್ತು ಬ್ರ್ಯಾಕೆಟ್ ಒಳಗೆ ನೆಗೆಟಿವ್ ಇಂಟಿಜರ್ ಬರ್ಕೋಬೇಕು, ಮತ್ತು ಪಾಸಿಟಿವ್ ಇಂಟಿಜರ್ ಪ್ಲಸ್ಸು ಪ್ಲಸ್ 10 ಈ ಥರ ಬರ್ಕೊಂಡ್ವಿ. ನೆಕ್ಸ್ಟ್ ಆಪರೇಷನ್ ಮಾಡಬೇಕು. ಇದನ್ನು ಬ್ರ್ಯಾಕೆಟಿಂದ ಹೊರಗೆ ತೆಗಿಬೇಕು ಅಂದರೆ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಆಪರೇಷನ್ಸಲ್ಲಿ ಬರುತ್ತಲ್ಲ, ಹಾಗಾಗಿ ಮೈನಸ್ ಟರ್ಮ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಪಾಸಿಟಿವ್ ಟರ್ಮ್ನ ಒಂದು ಕಡೆಗೆ ಬರ್ಕೊಬೇಕು. 25 15 10 ಬರ್ಕೊಂಡಿದ್ದೀನಿ. -5 -10 ನೆಗೆಟಿವ್ ಇಂಟಿಜರು ಇನ್ನೊಂದು ಕಡೆ ಗ್ರೂಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಡಿಫ್ರೆನ್ಸ್ ಮಾಡಬೇಕು. ಡಿಫ್ರೆನ್ಸ್ ಮಾಡಿದ್ರೆ 35 ಬರುತ್ತೆ. ಹಾಗೆ ಸೈನ್ ಯಾವ್ದು ಬರಬೇಕು ಅಂದರೆ ದೊಡ್ಡ ಅಂಕೆ ಹಿಂದ್ಗಡೆ ಯಾವ ಸೈನ್ ಇರುತ್ತೋ ಅದನ್ನು ಹಾಕಬೇಕು. ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಸೊ ಇಲ್ಲಿ ನಾವು ಪಾಸಿಟಿವ್ ಸೈನನ್ನು ಬರ್ಕೊತೀವಿ. ಹಾಗಾಗಿ ಜಾಕ್ಸ್ ಟೋಟಲ್ ಸ್ಕೋರ್ ಎಷ್ಟಾಗಿದೆ? 35 ಆಗಿದೆ. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ.